ಬಿಬಿಎಂಪಿಯಲ್ಲಿ ಕಾಂಗ್ರೆಸ್ ದುರಾಡಳಿತ ಬಿಜೆಪಿಯಿಂದ ಚಾರ್ಜ್ ಶೀಟ್ ಬಿಡುಗಡೆ ಬೆಂಗಳೂರಿಗರಿಗೆ ಲೆಕ್ಕ ಕೊಡಿ ಅಂತೂ ಕೇಸರಿ ಪಡೆ ಬಿಬಿಎಂಪಿಯಲ್ಲಿ ಕಾಂಗ್ರೆಸ್ ಆಡಳಿತದ ವಿರುದ್ಧ ಬಿಜೆಪಿ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದೆ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಹೊತ್ತಿರುವಂತಹ ಪ್ರಕಾಶ್ ಜಾವಡೇಕರ್, ವಿಧಾನಸಭೆಯ ವಿಪಕ್ಷ ಉಪನಾಯಕ ಆರ್ ಅಶೋಕ್ ಸೇರಿದಂತೆ ಬೇರೆ ಬೇರೆ ನಾಯಕರುಗಳು ಇವತ್ತಿದ್ದರು. ಬೆಂಗಳೂರಿನ ಬಿಜೆಪಿ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್, ಡಾಕ್ಟರ್ ಅಶ್ವಥ್ ನಾರಾಯಣ್, ವೈ ನಾರಾಯಣಸ್ವಾಮಿ ಇಲ್ಲಿ ಉಪಸ್ಥಿತರಿದ್ದರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಚಾರ್ಜ್ ಶೀಟ್ ಬಿಡುಗಡೆಯಾಗಿದೆ. ಅಂದರೆ ಬೆಂಗಳೂರಿನ ನಾಗರಿಕರಿಗೆ ನೀವು ಲೆಕ್ಕ ಕೊಡಿ ಅನ್ನುವಂಥದ್ದು. ಚಾರ್ಜ್ ಶೀಟ್ನ ಅಂಶಗಳು ಯಾವ್ಯಾವು, ಏನೇನು ಪಾಯಿಂಟ್ಗಳಿದೆ ಅದನ್ನು ನಾನು ನಂತರ ಹೇಳ್ತೀನಿ. ಆದರೆ ಅದಕ್ಕಿಂತ ಮೊದಲು ಬೆಂಗಳೂರಿಗರಿಗೆ ನೀವು ಲೆಕ್ಕ ಕೊಡಬೇಕು ಅನ್ನುವಂಥದ್ದು. ಅಂದರೆ ನಿಮ್ಮ ದುರಾಡಳಿತ ಏನಿದೆ, ದುರಾಡಳಿತವನ್ನು ನೀವು ಮುಚ್ಚಿಟ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನೀವು ಲೆಕ್ಕ ಕೊಡಬೇಕು ಅನ್ನುವಂಥ ಮಾತನ್ನು ಬಿಜೆಪಿ ನಾಯಕರು ಹೇಳಿರುವಂಥದ್ದು. ಯಾಕಂದರೆ ಒಂದು ಕಾಲದಲ್ಲಿ ನಮ್ಮ ಬೆಂಗಳೂರು ಹೆಂಗಿತ್ತು, ಏನು ಎತ್ತ, ಈಗ ಬೆಂಗಳೂರನ್ನ ಯಾವ ಸ್ಥಿತಿ ತಂದಿದ್ದೀರಿ, ಬೆಂಗಳೂರು ಅಧ್ವಾನವಾಗಿದೆ. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಲೆಕ್ಕ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಹೀಗಾಗಿನೇ ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿರುವಂಥದ್ದು. ಬೇರೆ ಬೇರೆ ಪಾಯಿಂಟ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅಂತಂದರೆ ಕೆಲವೊಂದು ಹೆಡ್ಡಿಂಗ್ಗಳನ್ನು ಕೊಟ್ಟು ಕೆಲವೊಂದು ಪಾಯಿಂಟ್ಗಳನ್ನ ಬಿಡುಗಡೆ ಮಾಡಿರುವಂಥದ್ದು. ಕಾಂಗ್ರೆಸ್ ಏನೇನು ತಪ್ಪು ಮಾಡಿದೆ, ಏನು ಎತ್ತ, ಬೆಂಗಳೂರಿಗರಿಗೆ ಎಷ್ಟರ ಮಟ್ಟಿಗೆ ಈ ಕಾಂಗ್ರೆಸ್ಸಿನ ಆಡಳಿತದಿಂದ ಆಪತ್ತು ಬಂದಿದೆ, ಇದೆಲ್ಲದನ್ನೂ ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಸುಮಾರು 10-12 ಪೇಜ್ ಇದೆ. ಇದೇನು ಕಡಿಮೆ ಇರುವಂಥದ್ದಲ್ಲ, ಚಾರ್ಜ್ ಶೀಟ್ ಇರುವಂಥದ್ದು 10-12 ಪೇಜ್ ಇದೆ. ಬೆಂಗಳೂರನ್ನ ಎಷ್ಟರ ಮಟ್ಟಿಗೆ ನಿಮ್ಮ ದುರಾಡಳಿತದಿಂದಾಗಿ ಹಾಳು ಮಾಡಿದ್ದೀರಿ ಅನ್ನುವಂಥದ್ದು. ಯಾಕಂದರೆ ನಾನು ಹೇಳ್ತಾ ಇದ್ದೆ, ನಾಯಕರುಗಳು ಪ್ರಕಾಶ್ ಜಾವಡೇಕರ್ ಇದ್ದರು, ಆರ್ ಅಶೋಕ್ ಇದ್ದರು, ಬೆಂಗಳೂರಿನ ಶಾಸಕರಾಗಿರುವಂಥ ಸುರೇಶ್ ಕುಮಾರ್ ಇದ್ದರು, ಡಾಕ್ಟರ್ ಅಶ್ವಥ್ ನಾರಾಯಣ್ ಇದ್ದರು, ವೈ ನಾರಾಯಣಸ್ವಾಮಿ ಇದ್ದರು. ಇವರೆಲ್ಲರೂ ಸೇರಿಕೊಂಡು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿರುವಂಥದ್ದು. ಬನ್ನಿ, ಚಾರ್ಜ್ ಶೀಟ್ ಬಗ್ಗೆ ಅಶೋಕ್ ಮಾತಾಡ್ತಾ ಇದ್ದಾರೆ, ನೋಡೋಣ. ದುಸ್ತರವಾಗಿ ಮಾಡಿರೋಂಥದ್ದನ್ನ ನೋಡ್ತಾ ಇದ್ದೀರಿ. ಬರೀ ಪಾಟೋ ಮುಷ್ತಿರಿ ಅಂತ ಹೇಳಿನೇ ಸಾವಿರಾರು ಕೋಟಿ ಲೂಟಿ ಹೊಡೆದಿರೋದನ್ನ ನಾವು ನೋಡ್ತಾ ಇದ್ದೀರಿ. ಇವತ್ತು ಕೆಂಪೇಗೌಡ ಲೇಔಟ್ ಅಲ್ಲಿ ಮೈಸೂರು ರಸ್ತೆಗೆ 12 ಕಿಲೋಮೀಟರ್ ಜಾಯಿನ್ ಮಾಡ್ತೀರಿ ಅಂತ ಹೇಳಿ ಒಂದೇ ಒಂದು ರೋಡ್ಗೆ, ಒಂದು ರೋಡ್ 12 ಕಿಲೋಮೀಟರ್ ರೋಡ್ಗೆ 468 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಸ್ಯಾಟಲೈಟ್ ಬಿಡಕ್ಕೂ ಇಷ್ಟು ದುಡ್ಡು ಖರ್ಚಾಗಲ್ಲ, ಅಷ್ಟು ದುಡ್ಡನ್ನ ಒಂದೇ ಒಂದು ರೋಡ್ಗೆ ಖರ್ಚು ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಳೆ ಬಂದು 16 ಜನರ ಜೀವ ಹೋಗಿದೆ. ಪೀಛೆ ಜನ ಇಷ್ಟೆಲ್ಲ ಆದ್ರೂ ಕೂಡ ಸನ್ಮಾನ್ಯ ಹಿಂದೆ ನಮ್ಮ ಕಾರ್ಯಕರ್ತರು ಯಾರಪ್ಪ, ಕಾರ್ಯಕರ್ತ ಪ್ಲೀಸ್, ಜಾರ್ಜ್ ಅವರು ಹೇಳಿದ್ರು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ, ಮಳೆ ಬಂದ್ರೆ ಬೆಂಗಳೂರಲ್ಲಿ ನ್ಯೂಯಾರ್ಕ್ ಸಿಟಿಗಿಂತ ನಮ್ಮ ಬೆಂಗಳೂರು ಎದುರಿಸೋಕೆ ನಂಬರ್ 1 ಇರುವಂತದ್ದು ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ 16 ಜನ ಸತ್ತ ಮೇಲೂ ಕೂಡ ಇನ್ನೂ ನ್ಯೂಯಾರ್ಕ್ಗೆ ಹೋಲಿಸ್ತಾ ಇದ್ದಾರೆ ಅಂದ್ರೆ ಇದೊಂದು ಉತ್ಪ್ರೇಕ್ಷೆ ಅಂತ ಅನಿಸ್ತೈತೆ. ಅದಾದ್ಮೇಲೆ ದೇಶದ ನಂಬರ್ 1 ಸ್ಮಾರ್ಟ್ ಸಿಟಿ 2018ಕ್ಕೆ ಬೆಂಗಳೂರನ್ನ ನಂಬರ್ 1 2018ಕ್ಕೆ ಮಾಡ್ತೀನಿ ಅಂತ ಸರ್ಕಾರ ಹೇಳಿತ್ತು. ಇವತ್ತು ನಂಬರ್ 1 ಆಗಿದೆ ಅಂತ ಪ್ರಶ್ನೆ. ಇವತ್ತು ಸುಮಾರು ಟ್ರಾಫಿಕ್ ಫೈನಲ್ಲೇ 102 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ. ಆದರೆ ಅಷ್ಟು 102 ಕೋಟಿ ರೂಪಾಯಿನೂ ಕೂಡ ಒಂದೇ ಒಂದು ನಯಾ ಪೈಸೆನೂ ಕೂಡ ಟ್ರಾಫಿಕ್ ಕ್ಲಿಯರೆನ್ಸ್ಗೆ ಖರ್ಚು ಮಾಡಬೇಕಾಯಿತು, ಅದನ್ನು ಮಾಡಿಲ್ಲ. ಅದನ್ನ ಖಜಾನೆ ಒಳಗಡೆ ಹಾಕೊಂಡಿದ್ದಾರೆ. ಇವೆಲ್ಲ ದೃಷ್ಟಿಯಿಂದ ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಹಲವಾರು ಕಂಪನಿಗಳು ಬಂಡವಾಳ ಹೂಡಿಕೆಗೆ ಬಂದಂಥ ಅಮೆಜಾನ್, ಮೈಕ್ರೋಸಾಫ್ಟ್ ಅವೆಲ್ಲ ಹೈದರಾಬಾದ್ಗೆ ಹೋಗ್ತಾ ಇದೆ. ಬೇಕಾದಷ್ಟು ಔಷಧಿ ತಯಾರಿಕಾ ಕಂಪನಿಗಳು ಕೂಡ ಇವತ್ತು ಬೆಂಗಳೂರನ್ನ ಬಿಟ್ಟು ಹೋಗುವಂತ ಪರಿಸ್ಥಿತಿಗೆ ಬರ್ತಾ ಇದೆ. ನಿರಂತರವಾಗಿ ಇವತ್ತು
ಹಿಂದೂಗಳ ಕೊಲೆ ಇರ್ಬೋದು, ಅಥವಾ ನಾಗರಿಕರ ಹಲ್ಲೆ ಮಾಡ್ತಕ್ಕಂಥದ್ದು ಇರ್ಬೋದು, ಸರ್ಕಾರಿ ಕಚೇರಿಗಳನ್ನು ಪೆಟ್ರೋಲ್ ಹಾಕಿ ಸುಡುವಂಥದ್ದು ಇರ್ಬೋದು, ಇವೆಲ್ಲವನ್ನ ನೋಡಿದಾಗ ಬೆಂಗಳೂರು ಇವತ್ತು ವಾಸಕ್ಕೆ ಸೇಫ್ ಅಲ್ಲ ಅನ್ನೋದು ಸ್ಪಷ್ಟವಾದಂಥ ಜನ ಮಾತಾಡ್ತಾ ಇರೋದನ್ನ ಇವತ್ತು ಬಿಜೆಪಿ ಹೇಳ್ತಾ ಇದೆ. ಇದರ ವಿರುದ್ಧವಾಗಿ ಬೆಂಗಳೂರನ್ನ ಪರಿವರ್ತನೆ ಮಾಡುವಂತ ದೃಷ್ಟಿಯಿಂದ ಕಾಂಗ್ರೆಸ್ ಏನು ದುಡ್ಡು ಖರ್ಚು ಮಾಡಿದ್ದಾರೆ ಅದಕ್ಕೆ ಲೆಕ್ಕ ಕೊಡಿ. ಇದು ಜನಸಾಮಾನ್ಯರ ಪ್ರಶ್ನೆ. ಇದನ್ನ ಬಿಜೆಪಿನೂ ಕೇಳ್ತಾರೆ, ಜನಸಾಮಾನ್ಯರು ಕೇಳ್ತಾರೆ. ಲೆಕ್ಕ ಕೊಡಿ, ಇಷ್ಟು ದುಡ್ಡು ಖರ್ಚು ಮಾಡಿದ್ರಲ್ಲ ಲೆಕ್ಕ ಕೊಡಿ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ಗೆ ಆಗ್ತಾ ಇದ್ದೀರಿ. ಸುಮಾರು 28 ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ 198 ವಾರ್ಡ್ಗಳಿಗೂ ಭೇಟಿ ಮಾಡ್ತೀರಿ ನಾವು. 198 ವಾರ್ಡ್ಗಳಲ್ಲೂ ಕೂಡ ಪಾದಯಾತ್ರೆ ಮಾಡ್ತಾರೆ. ಎಲ್ಲ ಪಾದಯಾತ್ರೆಯಲ್ಲಿ ನಮ್ಮ ಕೇಂದ್ರದ ಒಬ್ಬರು ನಾಯಕರಿರ್ತಾರೆ, ನಮ್ಮ ರಾಜ್ಯದ ನಾಯಕರಿರ್ತಾರೆ. ವಾರ್ಡ್ಗಳಲ್ಲಿ ಹೋದಾಗ ನಮ್ಮ MLA ಇರ್ತಾರೆ, ನಮ್ಮ MP ಗಳಿರ್ತಾರೆ. ಒಟ್ಟಾರೆ ಬೆಂಗಳೂರಿನ ಈ ಒಂದು ದುಸ್ಥಿತಿಗೆ ತಳ್ಳಿದಂತ, ಬೆಂಗಳೂರನ್ನ ಗೂಂಡಾಗಿರಿಗೆ ತಳ್ಳಿದಂತ ಕಾಂಗ್ರೆಸ್ ವಿರುದ್ಧವಾದಂತ ಒಂದು ಪಾದಯಾತ್ರೆಯನ್ನ ನಾವು ಮಾಡ್ತಾ ಇದ್ರಿ. ಈಗ ಕ್ವಶನ್ ಅಂಡ್ ಆನ್ಸರ್ ಸುರೇಶ್ ಕುಮಾರ್ जी ಅಲ್ಲ हाँ हाँ अरे जी 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 101. What is their role, sir? I'll tell you. It is all this. Good question. Because that is why democratically we got largest mandate in corporation election. But the Karnataka arrangement of corporation having MLAs, MLCs, MPs all have the voting right, and therefore the people's mandate in a way. ಸೊ ಅಶೋಕ್ ಅವ್ರು ಹೇಳ್ತಾ ಇದ್ರು ಬೆಂಗಳೂರು ಎಷ್ಟರ ಮಟ್ಟಿಗೆ ಕೆಟ್ಟು ಕುಲಗೆಟ್ಟು ಹೋಗಿದೆ ಅಂತಂತಂದ್ರೆ ಇದು ವಾಸಕ್ಕೆ ಯೋಗ್ಯವಾಗಿರುವಂತಹ ನಗರ ಅಲ್ಲ ಅನ್ನುವಂಥದ್ದು ಅಶೋಕ್ ಅವರ ನೇರ ಆರೋಪ. ಹೀಗಾಗಿ ಏನು ಅಂತಂದ್ರೆ ನೀವು ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡಿದಿರಿ, ಏನು ಅದರ ಬಗ್ಗೆ ನೀವು ಮಾಹಿತಿನ ಕೊಡಿ, ಲೆಕ್ಕ ಕೊಡಿ ಅನ್ನುವಂಥ ಮಾತನ್ನು ಅಶೋಕ್ ಅವ್ರು ಹೇಳ್ತಾ ಇದ್ರು. ಅಂದರೆ ನಮಗೆ ಈಗ ಪ್ರಕಾಶ್ ಜಾವಡೇಕರ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅಂದರೆ ನಾವು ಎಷ್ಟು ಮಟ್ಟಿಗೆ ಇಲ್ಲಿ ಬಹುಮತದ ಕಡೆಗೆ ಹೋಗಿದ್ವಿ ನಾವು ಅಂತಂದರೆ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು BJPನೇ. ಆದರೆ ನೀವು ಮಾಡಿದ್ದೇನು, ನೀವು ಮಾಡಿರುವಂಥದ್ದೇನಪ್ಪ ಅಂತಂತಂದರೆ ನೀವು JDS ಕಾಂಗ್ರೆಸ್ ಸೇರಿಕೊಂಡು ಇಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದೀರಿ. ಆ ಅಧಿಕಾರ ನಡೆಸಿದ ಪ್ರತಿಫಲ ಏನು ಅಂತಂತಂದರೆ ನೀವು ಇಲ್ಲಿ ತನಕ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿಲ್ಲ. ಬರೀ ಆ ಅಭಿವೃದ್ಧಿ ಕಾರ್ಯ ಮಾಡಿದೆ, ಈ ಅಭಿವೃದ್ಧಿ ಕಾರ್ಯ ಮಾಡಿದೆ ಅಂತ ಹೇಳ್ತಾ ಇದ್ದೀರಿ, ಆದರೆ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಇಲ್ಲಿ. ಹೀಗಾಗಿ ನಿಮ್ಮ ಅಭಿವೃದ್ಧಿ ಕಾರ್ಯಗಳ ವಿವರಗಳೇನೇನು, ಎಷ್ಟು ಹಣ ಬಿಡುಗಡೆ ಮಾಡಿದ್ರಿ, ನೀವು ಏನೇನು ಮಾಡಿದ್ರಿ ಅದನ್ನು ತಕ್ಷಣಕ್ಕೆ ಬಿಡುಗಡೆ ಮಾಡಿ ಅನ್ನುವಂಥ ಮಾತನ್ನು ನಾಯಕರು ಹೇಳ್ತಿರುವಂಥದ್ದು. ಈಗ ನೋಡಿ ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಕಾಶ್ ಜಾವಡೇಕರ್ ಇದ್ದಾರೆ, ಆರ್ ಅಶೋಕ್ ಇದ್ದಾರೆ, ಈ ಕಡೆಗೆ ಸುರೇಶ್ ಕುಮಾರ್ ಕೂಡ ಇದ್ದಾರೆ, ಕಾನೂನು ಸಚಿವರಾಗಿದ್ದಂಥವರು. ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನೀವು ಲೆಕ್ಕ ಕೊಡಿ ಬೆಂಗಳೂರಿನ ಜನರಿಗೆ ಅನ್ನುವಂಥದ್ದು ಅದರ ಹೆಡ್ಡಿಂಗ್. ಅಂದರೆ BBMPನಲ್ಲಿ ಕಾಂಗ್ರೆಸ್ ದುರಾಡಳಿತದ ವಿರುದ್ಧ BJP ಬಿಡುಗಡೆ ಮಾಡಿರುವಂಥ ಚಾರ್ಜ್ ಶೀಟ್ ಇದು. ಅನ್ನೋವರೆಗೂ ನಾವು ಏನೋ ಮಾಡೋಣ. ಅವ್ರು ಬಂದ್ಬಿಡ್ಲಿ, ಬಂದ್ಬಿಡಪ್ಪ. ಸರ್ ನೋಡ್ತಾ ಇದ್ದೀವಿ ಅಂದರೆ ನಾಯಕರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಿರುವಂಥದ್ದು. ಪತ್ರಿಕಾಗೋಷ್ಠಿ ಮಾಡಿ ಒಂದಷ್ಟು ವಿವರಗಳು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಆಡಳಿತದ ವಿರುದ್ಧ BJP ಚಾರ್ಜ್ ಶೀಟ್ ಬಿಡುಗಡೆ ಮಾಡಿರುವಂಥದ್ದು. ನಾನು ಹೇಳ್ತಾ ಇದ್ದೆ ಒಂದು 10 ಪೇಜಿನ ವಿವರಗಳು ಇಲ್ಲಿ ಲಭ್ಯ ಆಗಿರುವಂಥದ್ದು. ಅಂತಂದರೆ ಎಷ್ಟರ ಮಟ್ಟಿಗೆ ಬೆಂಗಳೂರು ಕ್ರೈಮ್ ಸಿಟಿ ಆಗಿದೆ ಅನ್ನುವಂಥದ್ದಾಗಿರ್ಬೋದು, ಜೊತೆಗೇನು ಅಂದರೆ ಈ ಕೈಗಾರಿಕೆಗಳು ಬೆಂಗಳೂರಿನಿಂದ ಓಡಿ ಹೋಗಿವೆ ಅನ್ನುವಂಥದ್ದಾಗಿರ್ಬೋದು. ಸೊ ಈ ಎಲ್ಲ ವಿವರಗಳನ್ನು ಕೊಡುವಂಥ ಪ್ರಯತ್ನವನ್ನು BJP ಮಾಡಿದೆ. ಆಮೇಲೆ ಮಾಸ್ಟರ್ ಪ್ಲಾನ್ ಏನಾಗಿದೆಯಲ್ಲ, ಮಾಸ್ಟರ್ ಪ್ಲಾನ್ಗಳಲ್ಲಿ ಎಲ್ಲೆಲ್ಲಿ ಹೋಗಿದೆ, ಏನು ಎತ್ತ, ನೀವೇನು ಮಾಡಿದಿರಿ, ಎಷ್ಟು ಹಣ ಬಿಡುಗಡೆ ಆಯಿತು, ಎಷ್ಟು ಹಣ ಖರ್ಚು ಮಾಡಿದ್ರಿ, ಎಷ್ಟು ಹಣ ಉಳಿದಿದೆ, ಇದೆಲ್ಲದೂ ಕೂಡ ವಿವರಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ಸಿಗೆ ಸಂಪತ್ತು, ಬೆಂಗಳೂರಿಗೆ ಆಪತ್ತು ಅನ್ನುವಂಥ ಹೆಡ್ಡಿಂಗ್ ಕೂಡ ಕೆಲವೊಂದು ಕಡೆ ಕೊಡಲಾಗಿದೆ. ಅಂದರೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿನ ಸಂಪತ್ತು ಜಾಸ್ತಿ ಆಯಿತು, ಆದರೆ ಬೆಂಗಳೂರಿಗೆ ನಿಜಕ್ಕೂ ಆಪತ್ತು ಬಂತು ಅನ್ನುವಂಥದ್ದು. ಅಂದರೆ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಇಲ್ಲಿ ನಡೆದಿದೆ ಅನ್ನುವಂಥದ್ದು. 10% ಸರ್ಕಾರ ಅನ್ವರ್ಥನಾಮ ಇದೆ ಈ ಸರ್ಕಾರಕ್ಕೆ ಅನ್ನುವಂಥದ್ದಾಗಿರ್ಬೋದು. ಜೊತೆಗೇನು ಅಂತಂದರೆ ಅರ್ಕಾವತಿ ಲೇಔಟ್ಗಾಗಿ 541 ಎಕರೆ ಭೂಮಿಯನ್ನು ಡಿನೋಟಿಫೈ ಮಾಡಿದ್ದಾರೆ ಸಿದ್ದರಾಮಯ್ಯ ಅನ್ನುವಂಥದ್ದಾಗಿರ್ಬೋದು. ಸಿದ್ದರಾಮಯ್ಯ ಮತ್ತು ಪಕ್ಷದ ಮಾಧ್ಯಮ ವಿಭಾಗ ಅಕ್ರಮವಾಗಿ BBMP ಆಸ್ತಿಯನ್ನು ಬಳಸಿದೆ ಅನ್ನುವಂಥದ್ದಾಗಿರ್ಬೋದು. ಜೊತೆಗೆ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಮ್ಯಾಟ್ರಿಕ್ಸ್
ಡಯಾಗ್ನೋಸ್ಟಿಕ್ಸ್ ಇಮೇಜಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕರಾಗ್ತಿದ್ದಂಗೆನೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡಯಾಗ್ನೋಸ್ಟಿಕ್ಸ್ ಪ್ರಯೋಗಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಒಪ್ಪಂದಗಳನ್ನು ಮಾಡಿಕೊಂಡ್ರು ಅನ್ನುವಂಥದ್ದಾಗಿರ್ಬೋದು, ಡಿ ಕೆ ಶಿವಕುಮಾರ್ ಮೇಲಿನ ಆರೋಪಗಳಾಗಿರ್ಬೋದು. ಡಿ ಕೆ ಶಿವಕುಮಾರ್ ಮತ್ತು ಇತರೆ ಪ್ರಮುಖ ಕಾಂಗ್ರೆಸ್ ನಾಯಕರು ಸೇರಿಕೊಂಡು ಸರ್ಕಾರಿ ಸ್ವಾಮ್ಯದ HMT ಕಂಪನಿಗೆ ಸೇರಿದಂಥ ಜಮೀನನ್ನು ಬಿಲ್ಡರ್ಗಳು ಮತ್ತು ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಅನ್ನುವಂಥ ಪಾಯಿಂಟ್ ಆಗಿರ್ಬೋದು. ಇನ್ನು KJ ಜಾರ್ಜ್ ಪ್ರತಿಯೊಂದು ಪ್ರಮುಖ ಆಸ್ತಿ ಅಭಿವೃದ್ಧಿ, ಸರ್ಕಾರಿ ಒಪ್ಪಂದ ಮತ್ತು ಬೇರೆ ಬೇರೆ ನಗರದ ಯಾವುದೇ ಹಗರಣದಲ್ಲಿ ಕಾಂಗ್ರೆಸ್ನ ಪಾತ್ರ ಇದ್ದೇ ಇರುತ್ತೆ, ಅದರಲ್ಲಿ KJ ಜಾರ್ಜ್ ಅವರ ಪಾತ್ರ ಇದ್ದೇ ಇರುತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ಇಲ್ಲಿ ಸೇರಿಸಿರುವಂಥದ್ದು. ಇನ್ನು ಕಸದ ವಿಲೇವಾರಿಗೆ ಸಂಬಂಧಪಟ್ಟಂಗೂ ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಕಸದ ವಿಲೇವಾರಿ ಉಪಕರಣ ತಯಾರಕರಿಂದ 14.5 ಕೋಟಿ ರೂಪಾಯಿ ಲಂಚ ಪಡೆದಿದ್ದಾರೆ ಅನ್ನುವಂಥ ನೇರ ಆರೋಪವನ್ನು ಮಾಡಿರುವಂಥದ್ದು. ಇನ್ನು ಸೇನಾ ಭೂಮಿಯ ಆಕ್ರಮಣ, ಬೆಂಗಳೂರು ಅಭಿವೃದ್ಧಿಗೆ ಇದು ಮೀಸಲಾಗಿತ್ತು. 2,000 ಕೋಟಿ ರೂಪಾಯಿಗಳ ದುರ್ಬಳಕೆಯನ್ನು KJ ಜಾರ್ಜ್ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಉದಾಹರಣೆಗಳನ್ನು ಕೂಡ BJP ಕೊಡುವಂಥ ಪ್ರಯತ್ನವನ್ನು ಮಾಡಿದೆ. KJ ಜಾರ್ಜ್ ಅವರ ಇತ್ತೀಚಿನ ಸಾಧನೆಗಳು ಅಂದರೆ ರಸ್ತೆ ಅಭಿವೃದ್ಧಿ ನಿಧಿಯಿಂದ 400 ಕೋಟಿ ರೂಪಾಯಿ ಕಮಿಷನ್ ಹೊಡೆದಿರುವಂಥದ್ದು, ವೈಟ್ ಟಾಪಿಂಗ್ ಗುತ್ತಿಗೆನಲ್ಲಿ 200 ಕೋಟಿ ರೂಪಾಯಿ ಕಮಿಷನ್ ತೆಗೆದುಕೊಂಡಿರುವಂಥದ್ದು. ಸೊ ಜೊತೆಗೆ ಪಾಟ್ ಟ್ಯಾಕ್ಸಿ ಗುತ್ತಿಗೆನಲ್ಲಿ 200 ಕೋಟಿ ರೂಪಾಯಿ ಕಿಸೆಗಳಿಸಿದ್ದು, ತಮ್ಮ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಪಾಲು ಹೊಂದಿರುವಂಥ ಕಂಪನಿಗೆ 657 ಕೋಟಿ ರೂಪಾಯಿ ಮೌಲ್ಯದ ಇಂದಿರಾನಗರ BDA ಕಾಂಪ್ಲೆಕ್ಸ್ ನವೀಕರಣದ ಗುತ್ತಿಗೆ ನೀಡಿರುವಂಥದ್ದು. ಸೊ ಈ ಎಲ್ಲ ಆರೋಪಗಳನ್ನು BJP ಮಾಡಿರುವಂಥದ್ದು. BJP ಕೆಲವೊಂದು ಗುರುತರ ಆರೋಪಗಳನ್ನು ಮಾಡಿದೆ. ಇನ್ನು ಕಾಂಗ್ರೆಸ್ಸಿಂದ ಇದಕ್ಕೆ ಸಂಬಂಧಪಟ್ಟಂಗೆ ನಿರೀಕ್ಷೆಗಳು ಬಹುಶಃ ಏನು ಅಂದರೆ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಕಾಂಗ್ರೆಸ್ನವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆಯನ್ನು ಕೊಡಬಹುದು. ಜೊತೆಗೆ ಒಂದಷ್ಟು ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಕಾಲದಲ್ಲಿ ನಮ್ಮ ಪ್ರೀತಿ ಬೆಂಗಳೂರು ತಮ್ಮ ಹಸಿರು ಪರಿಸರ, ಆಹ್ಲಾದಕರ ಮತ್ತು IT ಕ್ಷೇತ್ರದಲ್ಲಿ ಸಾಧಿಸಿರುವಂಥ ಮೇಲುಗೈನಿಂದ ಗುರುತಿಸ್ಕೊಂಡಿತ್ತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇ ತಡ ಎಲ್ಲವೂ ಕೂಡ ಬದಲಾಗಿದೆ ಅಂತಲೇ ಚಾರ್ಜ್ ಶೀಟ್ ಶುರುವಾಗುತ್ತೆ. ನಾವು ನೋಡ್ತಾ ಇದ್ವಿ, ಇಲ್ಲಿ ತನಕ ಅಶೋಕ್ ಮಾತಾಡ್ತಾ ಇದ್ರು, ಅದಾದಮೇಲೆ ಕೇಂದ್ರದ ನಾಯಕರುಗಳು ಕೂಡ ಮಾತಾಡಿದ್ರು. ಅವರ ನೇರ ಆರೋಪ ಅದು ಕಾಂಗ್ರೆಸ್ನ ಕಡೆಗೆ, ಕಾಂಗ್ರೆಸ್ ಇಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಮಾಡಿದೆ ಅನ್ನುವಂಥದ್ದು. ಪ್ರಕಾಶ್ ಜಾವಡೇಕರ್ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಜೊತೆಗೆ ಅಶೋಕ್ ಮತ್ತು ಸುರೇಶ್ ಕುಮಾರ್ ಕೂಡ ಇಲ್ಲಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಜೊತೆಗೆ ಅತಿಥಿಗಳನ್ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. BJP ಮತ್ತು ಕಾಂಗ್ರೆಸ್ ನಾಯಕರು ಕೂಡ ನಮ್ಮ ಜೊತೆ ಮಾತಾಡ್ತಾರೆ ಇದ್ರ ಬಗ್ಗೆ. ಇದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. BJP ಚಾರ್ಜ್ ಶೀಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. BJP ನಾಯಕರನ್ನ ಮತ್ತು ಕಾಂಗ್ರೆಸ್ ನಾಯಕರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡ್ತಾರೆ ಅಂತ. BJP ನಾಯಕರು ಇವತ್ತು ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿದ್ರು. ಪ್ರಕಾಶ್ ಜಾವಡೇಕರ್ ಸ್ವತಃ ಈ ಚಾರ್ಜ್ ಶೀಟ್ ಬಿಡುಗಡೆ ಮಾಡಲಿಕ್ಕೆ ಬೆಂಗಳೂರಿಗೆ ಬಂದಿದ್ದರು. ಅಶೋಕ್ ಇದ್ದರು, ಜೊತೆಗೆ ಸುರೇಶ್ ಕುಮಾರ್ ಕೂಡ ಇದ್ದರು. ಇಲ್ಲಿ ಅವರು ಡಾಕ್ಟರ್ ಅಶ್ವಥ್ ನಾರಾಯಣ್ ಮತ್ತು YA ನಾರಾಯಣಸ್ವಾಮಿ ಕೂಡ ಉಪಸ್ಥಿತರಿದ್ದರು. ಇವ್ರು ಹೇಳುವಂಥದ್ದು ಏನು ಅಂತಂದರೆ, ಇಲ್ಲಿ ಪಕ್ಕಾ ಇದು ಭ್ರಷ್ಟಾಚಾರದ ಆಗರ ಆಗೋಗ್ಬಿಟ್ಟಿದೆ BBMP ಅನ್ನುವಂಥದ್ದು. ಯಾವಾಗ ಇವರು BJPಯನ್ನು ಹಿಂದಿಕ್ಕಿ, ಅಂದರೆ ಅಧಿಕಾರದ ಹತ್ತಿರ ಬಂದಿರುವಂಥ BJPಯನ್ನು ಹಿಂದಕ್ಕಿಕ್ಕಿ ಇವರು ಅಕ್ರಮವಾಗಿ JDS ಜೊತೆಗೆ ಅಧಿಕಾರ ಯಾವ ಸ್ವೀಕರಿಸಿದ್ರು, ಅಲ್ಲಿಂದ ಇವರ ಭ್ರಷ್ಟಾಚಾರದ ಒಂದೊಂದೇ ಪುಟಗಳು ತೆರೆಕೊಳ್ತಾ ಹೋಯಿತು ಅನ್ನುವಂಥ ಪ್ರಯತ್ನವನ್ನು ಹೇಳುವಂಥ ಪ್ರಯತ್ನವನ್ನು BJP ನಾಯಕರು ಮಾಡಿದ್ದಾರೆ. ಇವತ್ತು ಬೇರೆ ಬೇರೆ ವಿವರಗಳನ್ನು, ಅಂದರೆ ಅದು ವೈಟ್ ಟ್ಯಾಪಿಂಗ್ ಆಗಿರ್ಬೋದು, ರಸ್ತೆ ನಿರ್ಮಾಣ ಆಗಿರ್ಬೋದು, ಜೊತೆಗೆ BDNL ಆಗಿರುವಂಥ ಹಗರಣಗಳಾಗಿರ್ಬೋದು, ಡಿನೋಟಿಫಿಕೇಷನ್ ಆಗಿರುವಂಥದ್ದು ಕಥೆಗಳಾಗಿರ್ಬೋದು, ಈ ಎಲ್ಲ ವಿವರಗಳನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಏನಂದರೆ ಚಾರ್ಜ್ ಶೀಟ್ ಕುರಿತಂತೆ ವಿಡಿಯೋನು ಕೂಡ ರಿಲೀಸ್ ಮಾಡಿದೆ. ಗುಂಡಿ ಮುಚ್ಚಲಿಕ್ಕೆ 4,600 ಕೋಟಿ ರೂಪಾಯಿ ಹಣ ಬಿಡುಗಡೆ ನಾಟಕ ಆಡಿದಾರಲ್ಲ, ಅದ್ರ ಕಥೆ ಏನು ಅನ್ನುವಂಥದ್ದು. ಬನ್ನಿ, KPCC ಅಧ್ಯಕ್ಷ ಡಾಕ್ಟರ್ G. ಪರಮೇಶ್ವರ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್ ಅವರೇ, ಗಮನಿಸ್ತಾ ಇದ್ದೀರಿ ತಾವು, ಇವತ್ತು BJP ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದೆ, ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನ ಹೇಳಿ. ನೋಡಿ, ಅವರಿಗೆ ಬೇರೆ ಏನು ಅಜೆಂಡಾ ಏನು ಇಲ್ಲ, ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇಲ್ಲ. ಅವ್ರೇನೇನ್ ಭರವಸೆಗಳನ್ನ ಕೇಂದ್ರ ಸರ್ಕಾರದ ಚುನಾವಣೆ ಮುಂಚೆ ಕೊಟ್ಟಿದ್ರು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಹಿಂದೆ 5 ವರ್ಷ ಇಲ್ಲಿ ಆಡಳಿತ ಮಾಡುವಾಗ ಅವ್ರು ಏನೆಲ್ಲ ಮಾಡಿದ್ರು ಅದ್ರ ಬಗ್ಗೆ ಮಾತಾಡೋದಿಲ್ಲ, ಗೊತ್ತಾಯ್ತಾ? ಇವತ್ತು ನಾವು ಕಳೆದ 5 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ 5 ವರ್ಷ, ಈ ನಮ್ಮ ಸರ್ಕಾರ 5 ವರ್ಷ ಕಂಪೇರ್ ಮಾಡಿ ಅವರೇ ಜಾವಡೇಕರ್ ಅವರೇ ನೋಡಿದ್ರೆ ಬಹಳ ಒಳ್ಳೇದು. ಜಾವಡೇಕರ್ ಅವರಿಗೆ ನಾನು ಒಂದ್ ಸಲಹೆ ಏನ್ ಕೊಡ್ತೀನಿ ಅಂದ್ರೆ, ಭಾರತೀಯ ಜನತಾ ಪಾರ್ಟಿಯ 5 ವರ್ಷ, ಈಗಿನ ಕಾಂಗ್ರೆಸ್ ಪಾರ್ಟಿ ಸರ್ಕಾರದ 5 ವರ್ಷ
ಓಕೆ ಅವರು ಒಂದು ಬ್ಯಾಲೆನ್ಸ್ ಶೀಟ್ ತೆಗಿಲಿ, ಹ್ಮ್ ಆಗ ನಮ್ಮ ಅಭಿವೃದ್ಧಿ ಏನು ಅನ್ನೋದು ಅವ್ರಿಗೆ ಅರ್ಥ ಆಗ್ತದೆ. ಅವ್ರಿಗೆ ನೋಡೋದಕ್ಕೆ ಅವ್ಯಾವ್ದೋ ಬಿಜೆಪಿ ಕನ್ನಡಕದಲ್ಲಿ ನೋಡ್ತಾರ ಅವರು. ಅವರಿಗೆ ನ್ಯೂಟ್ರಲ್ ಕನ್ನಡಕದಲ್ಲಿ ನೋಡಿದ್ರೆ ಅವರಿಗೆ ಕಾಂಗ್ರೆಸ್ ಅಲ್ಲ ಪರಮೇಶ್ವರ್ ಅವರೇ, ಇದು ಯಾವ್ದೋ ಇದು ಹೊಸ ಕನ್ನಡಕದ ರಾಜಕೀಯ ಶುರುವಾಯ್ತಪ್ಪ. ಯಾವ್ದು ಇದು ಬಿಜೆಪಿ ಕನ್ನಡಕ ಅಂದ್ರೆ ಹೆಂಗಿದೆ, ಏನಾದ್ರು ವಿಶೇಷತೆ? ಅವರಿಗೆ ಕಣ್ಣಿಗೆ ಸರಿಯಾಗಿ ಕಾಣಿಸೋದಿಲ್ಲ. ಬಿಜೆಪಿದೇ ಕಾಣಿಸುತ್ತೆ, ಬೇರೆಯವ್ರದ್ದು ಯಾವ್ದು ಕಾಣಿಸೋದಿಲ್ಲ. ಕಾಂಗ್ರೆಸ್ ಇಂದಂದು ಕಾಣಿಸೋದೇ ಇಲ್ಲ ಅವರಿಗೆ. ಓಕೆ ಓಕೆ, ಹೇಳಿ ಸರ್, ಮುಂದುವರಿಸಿ ಸರ್ ಪ್ಲೀಸ್. ಆದ್ರಿಂದ ನಾವು ಅಭಿವೃದ್ಧಿ ಮಾಡಿದ್ದೇವೆ ಸಾಕಷ್ಟು. ಇವತ್ತು ಹಣಕಾಸಿನ ಪರಿಸ್ಥಿತಿ ರಾಜ್ಯದಲ್ಲಿ ಯಾವ ರೀತಿ ಇತ್ತು ಅವ್ರ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಯಾವ ರೀತಿ ಇತ್ತು, ಹೆಲ್ತಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಯಾವಾಗ ಮಾಡಿದ್ರು ಅವ್ರ ಕಾಲದಲ್ಲಿತ್ತ ನಮ್ಮ ಕಾಲದಲ್ಲಿತ್ತ, ಅಭಿವೃದ್ಧಿ ಹಣ ಕೊಟ್ಟಿದ್ದೀವಿ ನಾವು. ಒಂದೊಂದು ಇಲಾಖೆನೂ ಬೇಕಾದ್ರೆ ಅವ್ರು ಅನಲೈಸ್ ಮಾಡಿ ನೋಡ್ಲಿ, ಕಂಪೇರ್ ಮಾಡಿ ನೋಡ್ಲಿ, ಅವ್ರ ಕಾಲದಲ್ಲಿ ಏನ್ ಕೊಟ್ಟಿದ್ರು ನಾವೇನ್ ಕೊಟ್ಟಿದ್ದೀವಿ, ಕೆಲಸ ಎಷ್ಟಾಗಿದೆ ಅವ್ರ ಕಾಲದಲ್ಲಿ ನಾವೇನ್ ಮಾಡಿದೀವಿ, ವಿದ್ಯುತ್ ಶಕ್ತಿ ಉತ್ಪಾದನೆ ಅವ್ರ ಕಾಲದಲ್ಲಿ 5 ವರ್ಷದಲ್ಲಿ ಏನಾಗಿತ್ತು, ನೀರಾವರಿ ಯೋಜನೆಗಳು, ನೀರಾವರಿ ಏನಾಗಿತ್ತು, ಎಷ್ಟು ರಸ್ತೆ ಮಾಡಿದ್ರು, ಎಷ್ಟು ಬಿಲ್ಡಿಂಗ್ ಕಟ್ಟಿದ್ರು, ಎಷ್ಟು ಮನೆಗಳು ಕಟ್ಟಿದ್ರು. 15 ಲಕ್ಷ ಮನೆಗಳನ್ನ ಬಸವ ಯೋಜನೆಯಲ್ಲಿ, ಅಂಬೇಡ್ಕರ್ ಯೋಜನೆಯಲ್ಲಿ, ವಾಲ್ಮೀಕಿ ಯೋಜನೆಯಲ್ಲಿ ಕಟ್ಟಿದ್ದೇವೆ. ಡಾಕ್ಟರ್ ಪರಮೇಶ್ವರ್ ಅವರೇ, ಈಗ ಅವರು ಕಾನ್ಸಂಟ್ರೇಟ್ ಮಾಡಿರುವಂತದ್ದು BBMPಯಲ್ಲಿ ಆಗಿರುವಂತ ಭ್ರಷ್ಟಾಚಾರದ ಬಗ್ಗೆ, ಹಗರಣಗಳ ಬಗ್ಗೆ ಚಾರ್ಜ್ ಶೀಟ್ ಅಲ್ಲ, ತೆಗಿಲಿ, ಹಾಕ್ಲಿ. ಅವರು ಲೋಕಾಯುಕ್ತದ ಮುಂದೆ ಕೊಡ್ಲಿ ಅಲ್ಲ. ನಾವು ಹಿಂದೆ ಬಳ್ಳಾರಿನಲ್ಲಿ ಹಗರಣ ಮಾಡಿದಾಗ ಲೋಕಾಯುಕ್ತದ ಮುಂದೆ ತಗೊಂಡೋಗಿ ಎಲ್ಲ ಕೊಟ್ಟಿದ್ವಲ್ಲ, ಅದೇ ರೀತಿ ಅಲ್ಲಿ ಹಗರಣ ಹಾಕಿದ್ರೆ ಕೊಡ್ಲಿ, ನಾವೇನ್ ಬೇಡ ಅಂತ ಹೇಳೋದಿಲ್ಲ ಅವರಿಗೆ. ಓಕೆ ಓಕೆ, ಇಫ್ ದೇ ಹ್ಯಾವ್ ಎ ಡೆಫಿನೆಟ್ ಪ್ರೂಫ್, ಅವ್ರ ಹತ್ರ ಮಾಹಿತಿಗಳು, ರೆಕಾರ್ಡ್ಸ್ಗಳು ಎಲ್ಲ ಇದ್ರೆ ಅವ್ರು ತಗೊಂಡೋಗಿ ಲೋಕಾಯುಕ್ತಕ್ಕೆ ಕೊಡ್ಬೋದು. ಓಕೆ, ಒಂದೆರಡು ಯಾರಿಗೆ ಲೋಕಾಯುಕ್ತದ ನಂಬಿಕೆ ಇಲ್ಲ ಅವರೇ ಹಿಂಗೆ ಹೇಳೋದು. ಓಕೆ, 2-3 ಉದಾಹರಣೆಗಳು ಕೊಟ್ಬಿಡ್ತೀನಿ ನಾನು ನಿಮಗೆ. ಅರ್ಕಾವತಿ ಲೇಔಟ್ಗಾಗಿ ಹೈಕೋರ್ಟ್ ಕರಾರುವಕ್ಕಾದ ಆದೇಶದ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರು ಅರ್ಕಾವತಿ ಲೇಔಟ್ಗಾಗಿ 541 ಎಕರೆ ಭೂಮಿಯನ್ನು ಡಿನೋಟಿಫೈ ಮಾಡಿದರು. ಡಿನೋಟಿಫಿಕೇಶನ್ನಿಂದಾಗಿ ರಾಜ್ಯ ಖಜಾನೆಗೆ 700 ಕೋಟಿ ರೂಪಾಯಿ ನಷ್ಟವಾಯಿತು ಅನ್ನುವಂಥದ್ದು. ಅಲ್ಲಲ್ಲ, ಈಗ ನಾನು ಅವ್ರು ಹೇಳಿದ್ದಕ್ಕೆ ನಂದು ತಕರಾರಿಲ್ಲ, ಅವ್ರು ಹೇಳಿ ವಿರೋಧ ಪಕ್ಷದಲ್ಲಿದ್ದಾರೆ. ಆದ್ರೆ ನಿಮ್ಮ ಹತ್ರ ಡೆಫಿನೆಟ್ ಪ್ರೂಫ್ ಇದೆಲ್ಲ ಇದಕ್ಕೆಲ್ಲ. ನೀವು ಇದನ್ನೆಲ್ಲ ಏನ್ ಹೇಳ್ತಾ ಇದ್ದೀರಿ, ಇಷ್ಟು ಹಗರಣ ಆಗಿದೆ, ಈಗ ಇಷ್ಟೊಂದು ಹಣ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಂತ, ಇದನ್ನೆಲ್ಲ ಪ್ರೂಫ್ ಮಾಡಿ ಲೋಕಾಯುಕ್ತ ಕೊಡಿ, ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡೋಣ. ಓಕೆ, ಕಾಂಗ್ರೆಸ್ ಓಪನ್ ಆಗಿದೆ, ಹೆಂಗಾದ್ರೆ ಕಾಂಗ್ರೆಸ್ ಇದನ್ನು ಒಪ್ಕೊಳ್ಳೋಕೆ ತಯಾರಿದೆ. ಎಸ್, ನಾವು ಒಪ್ಕೊಳ್ಳೋದು ಅಂತಂದ್ರೆ ವಿ ಆರ್ ರೆಡಿ ಫಾರ್ ಎನಿ ಎನ್ಕ್ವೈರಿ, ಇನ್ವೆಸ್ಟಿಗೇಷನ್, ವಾಟ್ ಎವರ್ ಮಾಡ್ಲಿ ಅವರು. ಓಕೆ, ಸೊ ಕೇಂದ್ರದಿಂದ ಬಂದು ಅನೇಕ ನಾಯಕರುಗಳು ಈ ಮಾತುಗಳೆಲ್ಲ ಆಡ್ತಿದ್ದಾರೆ. ಅವರ ಪಕ್ಷ ಹಿಂದೆ ಇದ್ದಾಗ ಏನೇನ್ ಮಾಡಿದ್ರು ಅಂತ ಕಂಪೇರ್ ಮಾಡ್ಬಿಡ್ಲಿ ಅಷ್ಟೇ. ಒಂದು ಬ್ಯಾಲೆನ್ಸ್ ಶೀಟ್ ತೆಗಿಲಿ ಅಲ್ಲ. ಬ್ಯಾಲೆನ್ಸ್ ಶೀಟ್ ತೆಗೆದ್ರೆ ಅವಾಗ ನಾವು ತಪ್ಪು ಮಾಡಿರೋದು, ಅವ್ರು ತಪ್ಪು ಮಾಡಿರೋದು ಎಲ್ಲ ಗೊತ್ತಾಗ್ಬಿಡುತ್ತೆ ರಾಜ್ಯದ ಜನತೆಗೆ. ಈಗ ಬಿಜೆಪಿ ಬಿಡುಗಡೆ ಮಾಡಿರುವಂತ ಚಾರ್ಜ್ ಶೀಟ್ ಏನಿದೆ, ಆ ಚಾರ್ಜ್ ಶೀಟ್ ನ ಅಂಶಗಳಿಗೆ ಆಧಾರ ಇಲ್ಲ ಅಂತಿರ್ತಾವು. ಖಂಡಿತವಾಗಿ ಇಲ್ಲ. ಓಕೆ ಓಕೆ, ಸೊ ಇನ್ನೊಂದು 2-3 ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ. ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಮ್ಯಾಟ್ರಿಕ್ಸ್ ಇಮೇಜಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕರಾಗ್ತಿದ್ದಂಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡಯಾಗ್ನೋಸ್ಟಿಕ್ ಪ್ರಯೋಗಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಒಪ್ಪಂದಗಳನ್ನು ಮಾಡಿದರು ಅನ್ನುವಂಥದ್ದು ಒಂದು. DK ಶಿವಕುಮಾರ್ ಮತ್ತು ಇತರೆ ಪ್ರಮುಖ ಕಾಂಗ್ರೆಸ್ ನಾಯಕರು ಸೇರಿಕೊಂಡು ಸರ್ಕಾರಿ ಸ್ವಾಮ್ಯದ HMD ಕಂಪನಿಗೆ ಸೇರಿದಂಥ ಜಮೀನನ್ನು ಬಿಲ್ಡರ್ಗಳು ಮತ್ತು ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಅಕ್ರಮವಾಗಿ ಮಾರಾಟ ಮಾಡಿದರು ಅನ್ನುವಂಥದ್ದಾಗಿರ್ಬೋದು. ಇನ್ನು KJ ಜಾರ್ಜ್ ಪ್ರತಿಯೊಂದು ಪ್ರಮುಖ ಆಸ್ತಿ ಅಭಿವೃದ್ಧಿ, ಸರ್ಕಾರಿ ಒಪ್ಪಂದ ಮತ್ತು ನಗರದಲ್ಲಿನ ಯಾವುದೇ ಹಗರಣದಲ್ಲಿ ಪಾತ್ರ ಹೊಂದಿರುವಂಥ ಕಾಂಗ್ರೆಸ್ನ ಸುಪ್ರಸಿದ್ಧ ವ್ಯಕ್ತಿಯವರು ಜಾರ್ಜ್ ಅನ್ನುವಂಥವರು. ಇಂತಹ ಜನಪರ ಕಾಳಜಿ ಉಳ್ಳಂಥ ವ್ಯಕ್ತಿಯನ್ನು ಬೆಂಗಳೂರು ಅಭಿವೃದ್ಧಿ ಸಚಿವರನ್ನಾಗಿ ನೇಮಕ ಮಾಡಿದ್ದಾರೆ ಸಿದ್ದರಾಮಯ್ಯ ಅನ್ನುವಂಥದ್ದಾಗಿರ್ಬೋದು. ಕಸ ವಿಲೇವಾರಿ ಉಪಕರಣ ತಯಾರಿಕರಿಂದ 14.25 ಕೋಟಿ ರೂಪಾಯಿ ಲಂಚ ಪಡೆದಿದ್ದಾರೆ ಅನ್ನುವಂಥದ್ದಾಗಿರ್ಬೋದು. ಇನ್ನು ರಸ್ತೆ ಅಭಿವೃದ್ಧಿ ನಿಧಿಯಿಂದ ಜಾರ್ಜ್ ಅವರು 400 ಕೋಟಿ ರೂಪಾಯಿ ಕಮಿಷನ್ ಜೊತೆಗೆ ವೈಟ್ ಟ್ಯಾಪಿಂಗ್ ಗುತ್ತಿಗೆನಲ್ಲಿ 200 ಕೋಟಿ ರೂಪಾಯಿ ಕಮಿಷನ್ ಪಡೆದಿದ್ದಾರೆ ಅನ್ನುವಂಥ ಆರೋಪಗಳು. ಏನಂತೀರಿ ಸರ್? ಅವರು ಈ ಆರೋಪಗಳನ್ನೆಲ್ಲ ಸಾಬೀತು ಮಾಡಬೇಕಾಗುತ್ತೆ. ಲಂಚ ತಗೊಂಡಿದ್ದಾರೆ ಅಂತ ನಾನು ಕೂಡ ಹೇಳ್ಬಿಡ್ತೀನಿ. ಯಾರಾದ್ರದ್ದು ಬಗ್ಗೆ, ಒಬ್ಬರ ವ್ಯಕ್ತಿ ಬಗ್ಗೆ ಲಂಚ ತಗೊಂಡಿದ್ದಾರೆ ಅಂತ ಹೇಳೋದು ಬಹಳ ಸುಲಭ. ಆದ್ರೆ ಅದನ್ನ ನಾವು ಅವ್ರು ಯಾವ ರೀತಿ, ಎಲ್ಲಿ ತಗೊಂಡಿದ್ದಾರೆ ಲಂಚ, ಕೊಟ್ಟವ್ರು ಯಾರು, ತಗೊಂಡವ್ರು ಯಾರು, ಯಾರಿಗೆ ತಲುಪ್ತು, ಎಷ್ಟು ಕೊಟ್ರು, ಎಷ್ಟು ತಗೊಂಡ್ರು, ಇದೆಲ್ಲ ಎಲ್ಲಾದ್ರೂ ಕೂಡ ಒಂದು ಮಾಹಿತಿ ಇರ್ಬೇಕಿಲ್ಲ. ಈಗ ನಾವು ಹೇಳ್ಬಿಟ್ಟು ಯಡಿಯೂರಪ್ಪನವ್ರು ಲಂಚ ತಗೊಂಡ್ಬಿಟ್ರು ಅಂತ,
ಚೆಕ್ ಅಲ್ಲಿ ತಗೊಂಡಿದ್ರು ಅಂತೇಳಿ ಅದನ್ನ ಪ್ರೂಫ್ ಮಾಡಿದ್ರು. ಅದೇ ರೀತಿ ಇವರು ಮಾಡ್ಲಿ, ನಾನು ಅವ್ರನ್ನ ಬೇಡ ಅಂತ ಹೇಳೋದೇ ಇಲ್ವಲ್ಲ. ನೀವು ಮಾಡೋ ಅಲಿಗೇಷನ್ ಸರಿ ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ, ನೀವು ಮಾಡಿ. ಆದ್ರೆ ನೀವು ಅದಕ್ಕೆ ತಕ್ಕ ಹಾಗೆ ರಾಜ್ಯದ ಜನತೆಗೆ ಆಗಿರ್ತಕ್ಕಂತ ಪ್ರೂಫ್ ದಾಖಲಾತಿಗಳು ಅದನ್ನೆಲ್ಲ ಹೇಳ್ಬೇಕಲ್ಲ. ಓಕೆ ಓಕೆ, ಅದನ್ನ ಹೇಳಿ, ನಾವು ಅವಾಗ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಓಕೆ, ದಾಖಲೆಗಳನ್ನ ಕೊಟ್ಟು ಹೇಳೋದಾದ್ರೆ ನೀವು ಅದನ್ನ ಒಪ್ಕೋತೀರಿ ಅಂತೀರಿ ಪರಮೇಶ್ವರ್ ಅವರೇ? ಒಪ್ಪೋದ್ ಪ್ರಶ್ನೆ ಅಲ್ಲ, ನೀವು ಅದನ್ನ ಪ್ರೂವ್ ಮಾಡಿ. ಯಾವ್ದಾದ್ರು ಒಂದು, ಈಗ ಲೋಕಾಯುಕ್ತ ಏಜೆನ್ಸಿ ಇದೆ, ಅದನ್ನ ಇದಕ್ಕೂ ಭ್ರಷ್ಟಾಚಾರದ ವಿರುದ್ಧವಾಗಿ ಅದನ್ನ 84ರಲ್ಲಿ ನಾವು ಮಾಡಿರೋದು ರಾಜ್ಯದಲ್ಲಿ. ಅದು ರಾಮಕೃಷ್ಣ ಹೆಗಡೆ ಅವರಿದ್ದಾಗ ಮಾಡಿದ್ರು. ಓಕೆ ಓಕೆ, ಕೆಪಿಸಿಸಿ ಅಧ್ಯಕ್ಷರೇ ಒಂದ್ ನಿಮಿಷ ನೀವು ಹಾಗೆ ಸಂಪರ್ಕದಲ್ಲಿ ಸುರೇಶ್ ಕುಮಾರ್ ಮಾತಾಡ್ತಾ ಇದ್ದಾರೆ, ನಿಮ್ ಜೊತೆ ಮಾತಾಡ್ತಾರೆ ಸುರೇಶ್ ಕುಮಾರ್ ಅವರು. ಸುರೇಶ್ ಕುಮಾರ್ ಅವರೇ, ಸುರೇಶ್ ಕುಮಾರ್ ನನ್ನ ಧ್ವನಿ ಕೇಳ್ತಾ ಇದೆಯಾ? ಅದೇ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ರು, ನೀವೇನು ಬೇಕಾದ್ರೂ ಆರೋಪ ಮಾಡಿ ನಾವು ಒಪ್ಕೊಳ್ಳೋಕೆ ತಯಾರಿದ್ದೀವಿ, ಆದರೆ ದಾಖಲೆಗಳನ್ನ ಇಟ್ಕೊಂಡು ಆರೋಪ ಮಾಡಿ. ನೀವು ಬೇಕಾದ್ರೆ ದಾಖಲೆಗಳಿದೆಯಾ, ನೀವು ಯಾವುದೇ ತನಿಖಾ ಸಂಸ್ಥೆ ಬೇಕಾದ್ರೆ ಕಂಪ್ಲೇಂಟ್ ಕೊಡಿ ಇದಕ್ಕೆ ಸಂಬಂಧಪಟ್ಟಂಗೆ, ನಾವು ವಿ ಆರ್ ರೆಡಿ ಟು ಅಕ್ಸೆಪ್ಟ್ ಅಂತ. ಈಗ ನಾವು ಸಾಕಷ್ಟು ಆರೋಪಗಳಿಗೆ ಸಾಕಷ್ಟು ದಾಖಲೆಗಳನ್ನ ಕೊಟ್ವು. ಇವರು ನಮ್ಮ ಆರೋಪಗಳನ್ನ ತಳ್ಳಿ ಹಾಕಕ್ಕೋಸ್ಕರ ACB ಅಂತ ಒಂದು ಸಂಸ್ಥೆ ರಚನೆ ಮಾಡಿದ್ದಾರೆ. ನಾವು ಕೂಡ ಅವ್ರು ಯಾವ ಆರೋಪ ಕೇಳ್ತಾರೋ ಆ ಆರೋಪಕ್ಕೆ ದಾಖಲೆಗಳನ್ನ ಕೊಡ್ತೀವಿ ನಾವು. ಸೊ ಇವ್ರು ಹೇಳ್ತಿರೋದೇನು ಅಂದ್ರೆ, ನೀವೇನೇನು ನೀವು ಬಿಡುಗಡೆ ಮಾಡಿರಲ್ಲ, ಇದಕ್ಕೆ ಯಾವುದಕ್ಕೂ ಕೂಡ ದಾಖಲೆಗಳಿಲ್ಲ. ಜನಸಾಮಾನ್ಯರ ಹತ್ರನೇ ಇದಕ್ಕೆಲ್ಲ ದಾಖಲೆ ಇದೆ. ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಬರ್ಡರ್ ಆಗಿದ್ದಾರೆ, ಎಷ್ಟು ಪಾಟ್ ಹೋಲ್ಗಳಿತ್ತು, ಎಷ್ಟು ಕಸನ ವಿಲೇವಾರಿ, ಎಲ್ಲಕ್ಕೂ ಕೂಡ ದಾಖಲೆ ಜನರ ಬಳಿನೇ ಇದೆ. ಓಕೆ ಓಕೆ, ಪರಮೇಶ್ವರ್ ಜಿ ಹೇಳಿ ಕೇಳಿಸ್ಕೊಂಡ್ರೆ ಇದೆ. ಸುರೇಶ್ ಕುಮಾರ್ ಅವರು ನನ್ಗೆ ಬಹಳ ಒಳ್ಳೆ ಸ್ನೇಹಿತರು. ಅವ್ರು ಯಾಕೆ ಈ ಒಂದು ವಿಷಯ ಸರ್ಕಲ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಪಾಪ ಅವರಿಗೂ ಕಷ್ಟ ಆಗುತ್ತೆ ಇದನ್ನೆಲ್ಲ ಪ್ರೂಫ್ ಮಾಡೋದಕ್ಕೆ. ಅವರು ಕಾರ್ಪೊರೇಷನ್ ಅಲ್ಲೂ ಇದ್ರು, ಕೆಲಸ ಮಾಡಿದ್ದಾರೆ, ಅವ್ರಿಗೆಲ್ಲ ಹೆಚ್ಚು ಮಾಹಿತಿ ಇರ್ಬೇಕು. ಅಲ್ಲ ಪರಮೇಶ್ವರ್ ಜಿ, ನೀವು ಪರಮೇಶ್ವರ್ ಜಿ ಬೇರೆ ಆಗಿದ್ರು ಅವ್ರಿಗೂ ಗೊತ್ತಿದೆ ಕಾನೂನು ಚೌಕಟ್ಟು. ಅಲ್ಲ ಪರಮೇಶ್ವರ್ ಅವರೇ, ನೀವು ಪಾಪ ಸುರೇಶ್ ಕುಮಾರ್ ಅವ್ರ ಬಗ್ಗೆ ಬೇರೆ ಸಂದೇಶ ರವಾನಿಸಬೇಡಿ. ಪಾಪ ಇವ್ರು ಯಾಕೆ ಸಿಕ್ಕಾಕೊಂಡಿರ್ಲಿ ಅಂತಂದ್ರೆ, ಸುರೇಶ್ ಕುಮಾರ್ ಅಂತ ಒಳ್ಳೆ ವ್ಯಕ್ತಿ ರಾಂಗ್ ಪಾರ್ಟಿಲಿ ಇದಾರೆ ಅಂತ ಹೇಳ್ತಾ ಇದೀರಿ ನೀವು ಇಂಡೈರೆಕ್ಟ್ ಆಗಿ. ಅಲ್ಲ, ನಾನು ಅದನ್ನ ಹೇಳಕ್ ಹೋಗ್ತಾ ಇಲ್ಲ. ಅವ್ರು ಹೇಳುವಂತ ವಿಚಾರಗಳೇನಿದೆ ಅದು ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಅವ್ರು ಹೇಳ್ಬೇಕಾದ್ರೆ ನಾನು ಸುರೇಶ್ ಕುಮಾರ್ ಹೇಳಿದ್ರು ಅಂದ್ರೆ ಸ್ವಲ್ಪ ನಾವು ಹೌದಪ್ಪ ಸುರೇಶ್ ಕುಮಾರ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊಳ್ತಿದ್ವಿ ನಾವು. ನಿಜ. ಆದ್ರೆ ಈಗ ಅವ್ರು ಹೇಳತ್ ನೋಡಿದ್ರೆ ಅವ್ರು ಯಾರು ಹೇಳ್ಕೊಟ್ಬಿಟ್ಟಿದ್ರೆ ಹಿಂಗೆ ಹೇಳಿ ಅಂತ ಕಾಣಿಸ್ತದೆ. ಪಾಪ ಅವ್ರು ಕಷ್ಟ ಬಿಟ್ಕೊಂಡು ಹೇಳ್ತಾ ಇದ್ದಾರೆ. ಈಗ ನಾನು ಹೇಳೋದು, ಯಾರಾದ್ರೂ ತಪ್ಪಿತಸ್ಥರು, ಲಾ ಮಿನಿಸ್ಟರ್ ಆಗಿದ್ರು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು, ಹೌದಲ್ವಾ? ಅದು ಒಪ್ತಾರೆ ಅನ್ಕೊಂಡಿದ್ದೀನಿ ನಾನು ಸುರೇಶ್ ಕುಮಾರ್. ಈಗ ಅವ್ರಿಗೆ ತಪ್ಪು ಮಾಡಿರೋದನ್ನ ನಾವು ಪ್ರೂಫ್ ಮಾಡಿ, ಹೌದಪ್ಪ ನೀನ್ ತಪ್ಪು ಮಾಡಿದ್ಯಾ, ನೀನ್ ಶಿಕ್ಷೆ ಆಗ್ಬೇಕು ನೋಡು, ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ಬೇಕಲ್ವಾ? ಪರಮೇಶ್ವರ್ ಅವರು ಹೇಳ್ತಾರೆ, ಸುರೇಶ್ ಕುಮಾರ್ ಹೇಳ್ತಾ ಇದ್ದಾರೆ. ನಿಮ್ಗೆ ಒಂದು ನಿಮಿಷ ಮಾಡೋದಕ್ಕೆ ಸುರೇಶ್ ಕಂಟಿನ್ಯೂ ಪ್ಲೀಸ್ ಕಂಟಿನ್ಯೂ ಸುರೇಶ್. ಈಗ ರಂಗನಾಥ್ ಅವರೇ, ಡಾಕ್ಟರ್ ಪರಮೇಶ್ವರ್ ಅವರು ನನ್ನ ಒಳ್ಳೆ ಸ್ನೇಹಿತರು, ಒಳ್ಳೆ ಹಿರಿಯ ಸ್ನೇಹಿತರು. ಈಗ ಅವರೊಂದು ಹೇಳಿದ್ರು, ಸುರೇಶ್ ಕುಮಾರ್ ಅವಕ್ಕೆ ಹೋಗಿ ಯಾಕೆ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ಇಡೀ ರಾಜ್ಯದ ಜನತೆ ಗೊತ್ತು ಪರಮೇಶ್ವರ್ ಯಾಕೆ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತ. ಪರಮೇಶ್ವರ್ ಎಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಏನೇನ್ ಡಿಫೆಂಡ್ ಮಾಡ, ಇವಾಗ ಆ ಮೊಹಮ್ಮದ್ ಮೆಲಪಾಡ್ ಹ್ಯಾರಿಸ್ ಹೊಡೆದಿರೋ ಪ್ರಕರಣನೇ ತಗೊಳ್ಳಿ. ಫಸ್ಟ್ ಡಾಕ್ಟರ್ ಪರಮೇಶ್ವರ್ ಹೋಗಿ ಆ ವಿದ್ವತ್ತು ಪರಿಸ್ಥಿತಿ ನೋಡಿ ಯಾವ ರೀತಿ ಅವರ ಕಣ್ಣಲ್ಲಿ ನೀರು ಬಂತು ಅಂತ ನಾನು ನೋಡಿದ್ದೀನಿ. ಅದೇ ಭಾವನೆ ಕಾಂಗ್ರೆಸ್ ಅಲ್ಲಿ ಯಾರ ಹತ್ರನೂ ಇಲ್ಲ. ನನ್ಗೂ ಕೂಡ ಚಿಂತೆ, ಪರಮೇಶ್ವರ್ ಅವರು ಪಾಪ ಎಂತೆಂತ ಕೇಸ್ನ ಡಿಫೆಂಡ್ ಮಾಡಬೇಕು, ಎಂತೆಂತ ಸನ್ನಿವೇಶ ನೋಡಿ ದುಃಖ ಆದ್ರೂ ಕೂಡ ಸಹಿಸ್ಕೋಬೇಕಲ್ಲ ಅಂತ ನನ್ನ ಚಿಂತೆ ಆಗಿದೆ. ನೋಡಿ, ಒಬ್ರೊಬ್ರು ನೀವು ಸ್ನೇಹಿತರು ನೋಡಿ ಸರ್, ನಿಮ್ ಬಗ್ಗೆ ಅವ್ರ ಕೇರಿಂಗು, ಅವ್ರ ಬಗ್ಗೆ ನೀವು ಕೇರಿಂಗು, ನೀವಿಬ್ರು ಸ್ನೇಹಿತರು. ಪರಮೇಶ್ವರ್ ಅವರೇ, ಪರಮೇಶ್ವರ್ ಅವರ ಧ್ವನಿ ಕೇಳ್ತಾ ಇದೆಯಾ? ಪರಮೇಶ್ವರ್ ಅವರ ಸಂಪರ್ಕ ಕಡಿತಗೊಂಡಿದೆ ತಾಂತ್ರಿಕ ಕಾರಣಗಳಿಂದ. ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಸುರೇಶ್ ಕುಮಾರ್ ಜಿ, ಈಗ ತಾವು ಹೇಳ್ತಾ ಇದ್ರಿ ಯಾವ್ಯಾವ ಅಂಶಗಳಿದೆ, ಯಾಕಂದ್ರೆ ಈಗ ಬೆಂಗಳೂರಿನ ಜನರಲ್ಲಿ ದಾಖಲೆ ಇದೆ ಅನ್ನುವಂಥದ್ದು. ಒಂದಷ್ಟು ಪಾಯಿಂಟ್ಸ್ ಕೊಡ್ತೀರಾ ಸರ್? ಇವತ್ತು ನೀವೇನು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ದೀರಿ. ಸುರೇಶ್ ನನ್ನ ಧ್ವನಿ ಕೇಳ್ತಾ ಇದೆಯಾ? ಸುರೇಶ್ ನನ್ನ ಧ್ವನಿ ಕೇಳ್ತಾ ಇದೆಯಾ? ಸುರೇಶ್ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ನಾವು ಅವ್ರನ್ನ ಸಂಪರ್ಕ ಮಾಡೋದು ಪ್ರಯತ್ನ ಮಾಡೋದು. ಸುರೇಶ್ ನನ್ನ ಧ್ವನಿ ಕೇಳ್ತಾ ಇದೆಯಾ? ಸುರೇಶ್ ಕುಮಾರ್,
ಸುರೇಶ್ ಕುಮಾರ್ ಅವರ ಸಂಪರ್ಕ ಕಡಿತಗೊಂಡಿದೆ ತಾಂತ್ರಿಕ ಕಾರಣಗಳಿಂದ ಮತ್ತವ್ರನ್ನ ಸಂಪರ್ಕ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸುರೇಶ್ ಕುಮಾರ್ ಮತ್ತು KPCC ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡ್ತಾ ಇದ್ರು. ಅಂದರೆ ಒಬ್ರಿಗೊಬ್ಬರು ನೀವೇನೇ ದಾಖಲೆಗಳಿದ್ದರೂ ಕೂಡ ಆ ದಾಖಲೆಗಳನ್ನು ಬಿಡುಗಡೆ ಮಾಡಿ, ದಾಖಲೆಗೆ ನೀವೇನೋ ದಾಖಲೆಗಳಿತ್ತು ಅಂದರೆ ಬಿಡುಗಡೆ ಮಾಡಿ. ಜೊತೆಗೆ ಅಂದರೆ ಯಾವುದೇ ತನಿಖಾ ಸಂಸ್ಥೆಯ ಹತ್ರ ಹೋದರೂ ಕೂಡ ನೀವು ಹೋದರೂ ಕೂಡ ನಮ್ಮ ಸ್ವಾಗತ ಇದೆ ಅನ್ನುವಂಥದ್ದು. ಸೊ ಆದರೆ ಸುರೇಶ್ ಕುಮಾರ್ ಕೂಡ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ತಾಂತ್ರಿಕ ಕಾರಣದಿಂದ ಇಬ್ಬರೂ ಸಂಪರ್ಕ ಕೂಡ ಕಡಿತಗೊಂಡಿದೆ. ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಜೊತೆಗೆ ನಾಯಕರು ಕೂಡ ನಮ್ಮೊಂದಿಗೆ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ಬಿಜೆಪಿ ಇವತ್ತು ಕಾಂಗ್ರೆಸ್ನ ವಿರುದ್ಧ ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿರುವಂಥದ್ದು. ಅದರಲ್ಲೂ BBMP ಭ್ರಷ್ಟಾಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ BBMP ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ಜಿ ಪರಮೇಶ್ವರ್ ಇಲ್ಲಿ ತನಕ ಮಾತಾಡ್ತಾ ಇದ್ರು. ನೀವು ಯಾವುದೇ ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿ, ಏನೇ ಆರೋಪ ಮಾಡಿ, ನೀವು ಆರೋಪ ಮಾಡಲಿಕ್ಕೆ ನೀವು ಮುಕ್ತರು, ನೀವು ಸ್ವತಂತ್ರರು, ನಿಮಗೆ ಹಕ್ಕಿದೆ ನಿಮಗೆ. ಆದರೆ ಯಾವುದನ್ನು ನೀವು ಬಿಡುಗಡೆ ಮಾಡ್ತೀರಿ ಅದಕ್ಕೆ ಸಂಬಂಧಪಟ್ಟಾಗೆ ಸೂಕ್ತ ದಾಖಲೆಗಳನ್ನು ಕೊಡಿ. ನೀವು ಯಾವುದೇ ತನಿಖಾ ಸಂಸ್ಥೆಗೆ ಇದನ್ನು ಒಪ್ಸೋಕೆ ಒಪ್ಸೋಣ. ನೀವು ACB ಹೇಳ್ತೀರಾ, ACB ಹಾಕ್ತೀವಿ ಬೇಕಿದ್ರೆ. ಜೊತೆಗೆ ನೀವು ಲೋಕಾಯುಕ್ತಕ್ಕೆ ಹೇಳ್ತೀರಾ, ಲೋಕಾಯುಕ್ತಕ್ಕೂ ತಗೊಂಡು ಕೊಡಿ. ನೀವು ಅದನ್ನೆಲ್ಲದನ್ನು ಕೂಡ ಎದುರಿಸಲಿಕ್ಕೆ ನಾವು ತಯಾರಿದ್ದೀವಿ. ಆದರೆ ನೀವು ಮಾಡ್ತಿರುವಂಥ ಆರೋಪ ಏನಿದೆಯಲ್ಲ, ಈ ಆರೋಪ ಇದು ನಿರಾಧಾರ. ಇದಕ್ಕೆ ಸಾಕ್ಷ್ಯಾಧಾರಗಳು ಯಾವುದೂ ಕೂಡ ಇಲ್ಲ. ನೀವು ಅನಗತ್ಯವಾಗಿ ಆರೋಪ ಮಾಡ್ತಾ ಇದ್ದೀರಿ ಎನ್ನುವಂಥದ್ದು ಪರಮೇಶ್ವರ್ ಅವರ ಮಾತು. ಆದರೆ ಸುರೇಶ್ ಕುಮಾರ್ ಇದನ್ನು ಒಪ್ಪಕ್ಕೆ ತಯಾರಿಲ್ಲ. ಈ ದಾಖಲೆಗಳನ್ನು ನಾವು ಕೊಡೋದಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಬೆಂಗಳೂರಿನಲ್ಲಿ ಗೊತ್ತಿದೆ ಏನೇನು ಮಾಡಿದ್ದೀರಿ ನೀವು ಅನ್ನುವಂಥದ್ದು. ಅವ್ರ ಹತ್ರ ಇದೆ ಇದೆಲ್ಲ ದಾಖಲೆಗಳು, ನಾವು ಕೊಡುವಂಥದ್ದಲ್ಲ ಇದು. ಆದರೆ ಈ ಇಡೀ ಭ್ರಷ್ಟಾಚಾರ ಅನ್ನುವಂಥದ್ದು ಮಿತಿಮೀರಿ ಹೋಗಿದೆ ಬೆಂಗಳೂರಿನಲ್ಲಿ. ಜೊತೆಗೆ ಏನಂದರೆ ಜನಸಾಮಾನ್ಯರು ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲಿ ನೋಡಿದ್ರಲ್ಲಿ ಹಿಂಸಾಚಾರ ನಡೀತಾ ಇದೆ. ಮೊಹಮ್ಮದ್ ನಲ್ಬಾಡ್ ಪ್ರಕರಣ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಇದಕ್ಕೆ ಯಾರ ಮೇಲೆ ಬೇಕಾದ್ರೂ ಹಲ್ಲೆ ಮಾಡ್ಬೋದು, ಏನು ಹಲ್ಲೆ ಮಾಡಿದ್ರು ಕೂಡ ನಾವು ಅದನ್ನು ಅರಗಿಸ್ಕೋಬೋದು, ಜೀರ್ಣಿಸ್ಕೋಬೋದು ಅನ್ನುವಂಥ ಒಂದು ಮನೋಭಾವನೆ ಇದೆ. ಇದು ರಾಂಗ್. ಇದು ಬೆಂಗಳೂರು ಒಂದು ಅಶಾಂತಿಯ ವಾತಾವರಣ ಬೆಂಗಳೂರಿನಲ್ಲಿದೆ ಅನ್ನುವಂಥ ಮಾತನ್ನು ಸುರೇಶ್ ಕುಮಾರ್ ಅವರು ಹೇಳಿದ್ದು. ಇವತ್ತು BJP ನಾಯಕರು ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿದ್ದಾರೆ. ಚಾರ್ಜ್ ಶೀಟ್ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ BJP ಚುನಾವಣಾ ಉಸ್ತುವಾರಿ ಹೊತ್ತಿರುವಂಥ ಪ್ರಕಾಶ್ ಜಾವಡೇಕರ್ ಇಲ್ಲಿದ್ದರು. ಜೊತೆಗೆ ವಿಧಾನಸಭೆಯ ವಿಪಕ್ಷ ನಾಯಕ ಅಶೋಕ್, ಬೆಂಗಳೂರಿನ BJP ನಾಯಕರಾಗಿರುವಂಥ ಸುರೇಶ್ ಕುಮಾರ್, ಡಾಕ್ಟರ್ ಅಶ್ವಥ್ ನಾರಾಯಣ್, YA ನಾರಾಯಣಸ್ವಾಮಿ ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದರು. BBMP ವಿರುದ್ಧವಾಗಿ, BBMPಯಲ್ಲಿ ಆಗಿರುವಂಥ ಭ್ರಷ್ಟಾಚಾರದ ವಿರುದ್ಧವಾಗಿ, ಕಾಂಗ್ರೆಸ್ನ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಬಿಡುಗಡೆ ಮಾಡಿರುವಂಥ ಚಾರ್ಜ್ ಶೀಟ್ ಇದು. ಸೊ ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಯಾಕಂದರೆ ಆರೋಪಗಳೇನೋ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಒಂದು 10 ಪೇಜ್ ವಿವರಗಳಿದೆ ಇದರಲ್ಲಿ. ಆದರೆ 10 ಪೇಜಿನ ವಿವರಗಳಲ್ಲಿ ಒಂದಷ್ಟು ಹಳೆಯದನ್ನು ಕೂಡ ಸೇರಿಸಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಜೊತೆಗೆ ಸುರೇಶ್ ಕುಮಾರ್ ಮಾತಾಡ್ತಾ ಅದನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದರೆ ತಾಂತ್ರಿಕ ಕಾರಣಗಳಿಂದ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಏನಂತಂದರೆ ಈ ಕೈಗಾರಿಕೆಗಳು ಅನ್ನುವಂಥದ್ದು ಬೆಂಗಳೂರಿನಿಂದ ಓಡ್ ಹೋಗಿದೆ. ಯಾಕಂದರೆ ಅಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಸರಿಯಾದಂಥ ಪ್ರೋತ್ಸಾಹ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅನ್ನುವಂಥದ್ದು. ಜೊತೆಗೆ ಏನಂತಂದರೆ ನಿಮ್ಮ ಪ್ಲಾನ್ಗಳು ಏನೇನಿದೆ ಅದರ ಬಗ್ಗೆ ವಿವರಗಳನ್ನು ಕೊಡಿ ಅಂತ ಕೂಡ BJP ಕೇಳಿದೆ. ಜೊತೆಗೆ ಬೆಂಗಳೂರು IT ಸಿಟಿಯಿಂದ ಕ್ರೈಮ್ ಸಿಟಿಯಾಗಿ ಪರಿವರ್ತನೆ ಆಗಿದೆ ಅನ್ನುವಂಥ ಮಾತನ್ನು ಕೂಡ BJP ನಾಯಕರು ಹೇಳಿರುವಂಥದ್ದು. ಅತ್ಯಂತ ದೇಶದ 3ನೇ ಅಸುರಕ್ಷಿತ ನಗರ ಅನ್ನುವಂಥ ಕುಖ್ಯಾತಿ ಪಡೆಯುವಂತಾಗಿದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಕಾಂಗ್ರೆಸ್ನ ಆಡಳಿತ ಅನ್ನುವಂಥದ್ದು BJPಯ ನೇರ ಆರೋಪ. ಇನ್ನೇನಂತಂದರೆ ನಿಮ್ಮ ರಿಯಲ್ ಎಸ್ಟೇಟ್ ಮಿತ್ರರಿಗೆ ಬೇಕಾದ ರೀತಿಯಲ್ಲಿ ನೀವು ಕಾನೂನು ಬಾಹಿರವಾಗಿ ನೀವು ಭೂಮಿಯನ್ನು ಕೊಡ್ತಾ ಇದ್ದೀರಿ, ಜಾಗವನ್ನು ಕೊಡ್ತಾ ಇದ್ದೀರಿ. ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು. ಜೊತೆಗೆ ಏನಂದರೆ ಈ ಮತ ಬ್ಯಾಂಕನ್ನು ಹೆಚ್ಚಿಗೆ ಮಾಡ್ಕೊಡೋಕ್ಕೋಸ್ಕರ ಒಂದೇ ಕಾರಣಕ್ಕೋಸ್ಕರ 9 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾ ವಲಸಿಗರಿಗೆ ಬೆಂಗಳೂರಿನಲ್ಲಿ ನೀವು ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದು ಮುಂದೆ ಅವಾಂತರಗಳಿಗೆ, ಗಂಡಾಂತರಗಳಿಗೆ ನಾಂದಿ ಹಾಡಬಹುದು ಅನ್ನುವಂಥ ಎಚ್ಚರಿಕೆ ಕೂಡ ಈ ಚಾರ್ಜ್ ಶೀಟಲ್ಲಿದೆ. ಸೊ ಇದು BJPಯ ಚಾರ್ಜ್ ಶೀಟ್. ಸಾಕಷ್ಟು ವಿವರಗಳನ್ನು ಕೊಟ್ಟಿದೆ. ಅಂದರೆ ಒಂದು ದೊಡ್ಡ ಒಂದು 16 ಪೇಜ್ ಇರುವಂಥದ್ದು. ಆದರೆ ಕಾಂಗ್ರೆಸ್ ನಾಯಕರು ಭಾಳ ಕೂಲಾಗಿ ಇದಕ್ಕೆ ಸಂಬಂಧಪಟ್ಟ ಉತ್ತರ ಕೊಟ್ಟಿದ್ದಾರೆ. ಜಿ ಪರಮೇಶ್ವರ್ ಹೇಳಿದ್ದೇನು ಅಂದರೆ, ನೀವೇನು ಬೇಕಾದ ಆರೋಪಗಳು ಮಾಡ್ಕೊಳ್ಳಿ,
ಆದರೆ ಆರೋಪಕ್ಕೆ ಸಾಕ್ಷಿಯನ್ನು ಕೊಡಿ ಅನ್ನುವಂಥದ್ದು. ಬಹುಶಃ ಇನ್ನು ಮೇಲೆ ಒಂದಿಷ್ಟು ಬೆಳವಣಿಗೆಗಳು ಶುರುವಾಗುತ್ತೆ. ಯಾಕಂದರೆ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ಒಂದು ಸ್ಟೇಟ್ಮೆಂಟ್ಗಳೆಲ್ಲ ಬರಲಿಕ್ಕೆ ಶುರುವಾಗುತ್ತೆ. ಸೊ ಅದನ್ನು ಕೂಡ ನಿಮ್ಮ ಮುಂದಿಡ್ತೀವಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸಂಜೆ 7 ಗಂಟೆಗೆ ವಿಶೇಷ ಚರ್ಚೆ ಕೂಡ ಮಾಡ್ತೀವಿ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಲೇಡೀಸ್ ಕ್ಲಬ್ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.